ಓಂ ಶ್ರೀ ರುಂಡ ಮಾಲಿನಿ ಜ್ಯೋತಿಷ ದರ್ಪಣ. ಭಾರತದ ಪ್ರಮುಖ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಶ್ರೀ ವಿಕ್ರಾಂತ್ ಭಟ್. ಪ್ರೀತಿ ಪ್ರೇಮ ವಿಚಾರ, ಸ್ತ್ರೀ ಪುರುಷ ವಶೀಕರಣ, ಮದುವೆ ಭಾಗ್ಯ, ಸಂತಾನ ಭಾಗ್ಯ. ಯಮ್ಮ ಡಾಕ್ಟ್ರ್ ಹೇಳಿಲ್ಲ ಒಂದೀಟ್ ನೀರು ಎಷ್ಟು ತಗೋಬೇಕಂತೇಳಿ. ಹೋಗ ಆರಾಮ್ ಮಕ್ಕೋ ಹೋಗ. ದವಾಖಾನಿಗೆ ಅಡ್ಡಾಡಿ ಬಂದು ಮತ್ತು ಇಲ್ಲಿ ಕುಂತಿಯಲ್ಲ. ರತ್ನಿ ಕರ್ಕೊಂಡೋಗ ಅಮ್ಮನ್ನ. ಯಮ್ಮ ಬಸವಕಾಶ್ ಬಾಬೆ ಗುಷಿದ್ದ ಯಾಕಪ್ಪ ಹಂಗಪ್ಪನ ಕುಂತ್ಬಿಟ್ಟಿ? ಆರಾಮದಾಳ ಅಮ್ಮ ಅಂದೆಲ್ಲ, ಯಾಕೆ ಏನಾತ? ಯಾಕಪ್ಪ? ಯವ್ವ ಅಮ್ಮನಿದ್ರಿಗೆ ಹೇಳಕ್ ಹೋಗ್ಬೇಡ. ಯಾಕ ಅಮ್ಮನಿದ್ರಿಗೆ ಹೇಳ್ಬಾರ್ದು? ಅಲ್ಲ ನೀ ಏನ್ ಹೇಳ್ತೀಯನಪ್ಪ, ನನಗೆ ಏನು ಅರ್ಥ ಆಗೋಲ್ತ. ಅಲ್ಲ ಏನಾತ? ನೀ ಬಾಯ್ ಬಿಡು, ನನ್ಗೇನ್ ತಿಳಿಯಂಗಿಲ್ಲ ನೀ ಹಿಂಗ್ ಮಾಡಿದ್ರ. ಏನಿಲ್ಲ ಯವ್ವ, ಡಾಕ್ಟ್ರು ಅಮ್ಮನ ಪರೀಕ್ಷೆ ಮಾಡಿದ್ರಲ್ಲ, ಅಮ್ಮಗ ಕ್ಯಾನ್ಸರ್ ಐತಂತ ಹೇಳ್ಯಾರ. ಏನ್ಲ ಏನ್ ಹೇಳಕತ್ತಿ ನೀನು? ಅಯ್ಯೋ ದೇವ್ರ, ನಮ್ಮತ್ತಿಗೆ ಈ ವಯಸ್ಸಕ್ಕ ಆಕಿಗೆ ಇಂತಾದೊಂದ? ಅಯ್ಯೋ ದೇವ್ರೆ, ಏನ್ ಕರ್ಮ ಮಾಡಿದ್ದ ಯವ್ವ ಪಾಪ. ದೇವ್ರು ಒಳ್ಳೆಯರಿಗೆ ಒಳ್ಳೇದು ಮಾಡೋದಲ್ಲವ ಯವ್ವ ದೇವ್ರೆ. ಅಲ್ಲ ಈಗ ಅದಕ್ಕೆ ಏನು ಗುಳಿಗೆ ಔಷಧಿ ಏನಂತ ಏನ್ ಮಾಡ ಆಪರೇಷನ್ ಅದು ಮಾಡಿದ್ರೆ ಬರಿಗೆ ಏರಿತೈತೆ ಅಂತನ ಕೇಳಿದೆ ಅದನ್ನು. ಆದ್ರೆ ಆಪ್ರೇಷನ್ ಮಾಡಿದ್ರು ತಡ್ಕೊಳ್ಳೋ ಶಕ್ತಿ ಅವ್ರ ಮೈಯಾಗಿಲ್ರಿ. ಎಷ್ಟು ದಿನ ಇರ್ತಾರ ಅಷ್ಟು ದಿನ ಇರಲಿ. ಈಗ ಆಗಲೇ 3ನೇ ಸ್ಟೇಜ್ನಾಗ ಐತಿ. ನಿಮ್ಗೆ ಇಷ್ಟು ದಿನ ಗೊತ್ತಾಗದೆ ಇದ್ದಿದ್ದೇ ಒಂದು ಇದು. ಯಾಕಂದ್ರೆ ಹಳೆ ಕಾಲದ ಮಂದಿ ಗಟ್ಟಿ ಭಾಳ, ಫುಡ್ ಸಿಸ್ಟಮ್ ಚಲೋ ಇರ್ತೈತಿ. ಹಾಗಾಗಿ ಏನಾಯ್ತು, ಅವರಿಗೆ ದೌಡು ಅದು ಕಂಡು ಬಂದಿಲ್ಲ. ಇವಾಗ ವಯಸ್ಸಾದಂಗೆ ಇವಾಗ ನಿಮಗೆ ಗೊತ್ತಾಗೈತಿ. ಹಳೆ ಕಾಲದ ಮಂದಿ ಗಟ್ಟಿ ಭಾಳಲ್ಲ, ಹಂಗಾಗಿ ಅವ್ರಿಗೆ ದೌಡು ಗೊತ್ತಾಗಿಲ್ಲ. ಆದರೆ ಏನು ಮಾಡೋಕ್ಕಾಗಲ್ಲ. ಇವಾಗ ಯಾವುದೇ ನಾವು ಆಪ್ರೇಷನ್ ಮಾಡಿಸಿದ್ರು ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ದೇಹದಾಗಿಲ್ಲ. ಅದಕ್ಕೆ ಸುಮ್ಮನೆ ಸಾಯಕ್ಕಿಂತ ಮುಂಚೆ ಮೂಗನ್ಯಾಗ ಅಲ್ಲೇ ಇಲ್ಲೇ ಸಲನ್ ಹಚ್ಚಿ ಗುಳಿಗೆ ಔಷಧ ಕೊಟ್ಟು ತ್ರಾಸ ಕೊಟ್ಟು ಅವ್ರನ್ನ ನಾವು ಕಳ್ಕೊಳಕ್ಕಿಂತ ಅವರು ಇರೋಷ್ಟು ದಿನ ಆರಾಮಾಗೆ ಇರಲಿ. ಈಗ ಹೆಂಗದಾರ ಹಂಗೆ ತಿಂದು ಉಂಡಿರಲಿ. ಹಣ್ಣು ಹಂಪಲು ಕೊಡ್ರಿ ತಿನ್ನೋಕ್ಕೆ. ಏನು ಮಾಡೋಕ್ಕಾಗಲ್ಲ. ನಾವು ಆಪ್ರೇಷನ್ ಮಾಡಿಸಿದ್ರು ಹೆಚ್ಚಂದ್ರೆ ಈಗ ಬದುಕೋಕ್ಕಿಂತ ಇನ್ನೊಂದು 2-3 ವರ್ಷ ಹೆಚ್ಚಿಗೆ ಬದುಕ್ಬೋದು ಅಷ್ಟೇ. ಆದರೆ ಅವ್ರು ಸಾಯೋ ಕಾಲಕ್ಕೆ ಭಾಳ ಒಂದು ತ್ರಾಸ ಅನ್ಭವಿಸ್ತಾರೆ. ಸುಮ್ಮನೆ ಅವ್ರನ್ನ ಹಿಂಗೆ ಸಾಯಕ್ಕೆ ಬಿಡ್ರಿ, ಇದು ಇರೋಷ್ಟು ದಿನ ಇದ್ದು ಕಣ್ಣು ಮುಚ್ಕೊಲ್ಲಿ ಅಂತ ಅಂದರು ಡಾಕ್ಟ್ರು. ಹಂಗಂದ್ರ? ಅಯ್ಯೋ ದೇವ್ರೆ ಪಾಪ, ನೆನೆಸ್ಕೊಂಡ್ರೆ ಹೊಟ್ಟೆ ಸಂಕಟ ಬೀಳಾಕತ್ತಲ್ಲ ನನಗೆ. ಯವ್ವ ಅಪ್ಪನ ನೋಡಲ್ ಹೆಂಗೆ ನಿಂತಾನ? ರೀ ನನಗ್ ಗೊತ್ತ್ರಿ ನಿಮ್ ಮನ್ಸಿಗೆ ಭಾಳ ನೋವಾಗೈತೆ ಅಂತೇಳಿ. ಮಾತಾಡ್ರಿ ಏನಾರ. ಯವ್ವ ಶಾಂತ, ನಮ್ಮವ್ ಯಾರಿಗೆ ಏನ್ ಮಾಡಿದ್ಲ ಶಾಂತ? ಯಾರಿಗೆ ಅನ್ಯಾಯ ಮಾಡಿದ್ಲ? ರೀ ಇರ್ಲಿ ಸಮಾಧಾನ ಮಾಡ್ಕೊರಿ. ಅತ್ತಿ ಅದು ಗುರ್ಸಿದ ಹಂಗಾರ ಅತ್ತಿಗೆ ಈ ವಿಚಾರ ಗೊತ್ತಿಲ್ಲದಲ್ಲ? ಇಲ್ಲವ, ಅಮ್ಮಗೆ ಗೊತ್ತಿಲ್ಲ. ಅಮ್ಮಗೆ ಗೊತ್ತಾಗಲಿಲ್ಲ. ಪೇಷಂಟ್ ಬಂದು ಹೇಳಂಗಿಲ್ಲಲ್ಲ ಅವ್ರು. ಅಯ್ಯೋ ದೇವ್ರೆ, ಡಾಕ್ಟ್ರ್ ಏನಂದಾರಪ್ಪ? ಹೆಚ್ಚಂದ್ರೆ ಇನ್ನೊಂದು 6 ತಿಂಗಳು ಅಂತ ಹೇಳ್ಯಾರ. ನಮ್ಮವ್ ಇಲ್ಲಾಂದ್ರೆ ನಾನು ಬದುಕಲ್ಲ. ನಮ್ಮವನ್ ಜೊತೆಗೆ ನಾನು ಸತ್ತೋಕೇನೆ. ಅಕ್ಕ, ಯಾಕೆ ಎಲ್ಲಾರು ಮಕ್ಕ ಒಂಥರ ಮಾಡ್ಕೊಂಡ್ರಿ? ಮಾವ ಏನಾಯ್ತು ಮಾವ? ಕಣ್ಣ ನೀರು ಬಂದವಲ್ಲ. ಶಿವಲಿಂಗ, ನಮ್ಮವ್ಗ ಯವ್ವ ಅದ ಎಂತದ ಕ್ಯಾನ್ಸರ್ ಅಂತ. ಯಪ್ಪ ಯಾಕ? ಏನಕ್ಕ? ಹೂನಪ್ಪ, ಡಾಕ್ಟ್ರ್ ಏನ 6 ತಿಂಗಳು ಹೇಳ್ಯಾರಂತ. ಅಯ್ಯಯ್ಯೋ ಛೇ ಪಾಪ, ಸಾಯಿ ವಯಸ್ಸಕ್ಕೆ ದೇವ್ರು ಇದೇನು ಕೊಟ್ಬಿಟ್ನ ಯಾಕ? ಭಾಳ ಬದುಕಿದ ಮನುಷ್ಯಾಳ. ನನಗೂ ಅದೇ ಬೇಜಾರಾಗಕತ್ತಿರೋದಪ್ಪ. ಕರೆ ಒಳ್ಳೆ ಹೆಣ್ಮಗಳು, ಯಾವತ್ತು ಸೊಸಿ ಅಂತೇಳಿ ನನಗೆ ತೊಂದರೆ ಕೊಡಲಿಲ್ಲ. ಅಲ್ಲ ತೊಂದರೆ ಕೊಡ್ಲಿ ಬಿಡ್ಲಿ, ಸಾಯಿ ಟೈಮಿಗೆ ದೇವ್ರು ಹಿಂಗೆಲ್ಲ ಮಾಡಬಾರ್ದಪ್ಪ. ಅಲ್ಲ ಅದಕ್ಕೆ ಇವೆಲ್ಲ ಬಂದು ಜೋಡಕ್ಕವಯ್ಯನ. ಹ್ಞೂ ನಾಯಕ. ಅಲ್ಲ ಗೋಬಿ ತಿನ್ಬೇಡ್ರಿ, ಕಲರ್ ಹಾಕಿದ್ ತಿನ್ಬೇಡ್ರಿ, ಅಂಥದ್ದು ತಿನ್ಬೇಡ್ರಿ, ಏನೇನು ಅವ್ನು ತಿನ್ಬೇಡ್ರಿ ಕ್ಯಾನ್ಸರ್ ಬರ್ತೈತಿ, ಇವ್ನು ತಿನ್ಬೇಡ್ರಿ ಕ್ಯಾನ್ಸರ್ ಬರ್ತೈತಿ ಅಂತಾರೆ. ಪಾಪಕಿ ನಮ್ಮ ಅಮ್ಮ ಏನು ತಿಂದಾಳ ನೋಡಕ್ಕೆ, ಹೊಲ್ದಾಗ ಬೆಳೆದಿದ್ದು ಪ್ಯೂರ್ ತಿಂದಕ್ಕಿಕಿ. ಯಾವತ್ತೂ ಇಂಥವೆಲ್ಲ ತಿಂದು ಗೊತ್ತಿಲ್ಲ, ಮಾಡಿ ಗೊತ್ತಿಲ್ಲ. ಜವಾರಿ ಕೂಳು, ರೊಟ್ಟಿ ಚಪಾತಿ ಪಲ್ಯ ತಿಂದು ಬೆಳೆದಕ್ಕಿಕಿ. ಈಕಿಗೂ ಇಂಥವು ಬರ್ತಾವಂದ್ರೆ ಇನ್ನು ಹಂಗಾರೆ ಯಾರು ಉಳಿದ್ರಿ ಹೇಳಂಗಾರ ನೋಡೋಣ. ಹಂಗಾರೆ ತಿಂದವ್ರಿಗೆ ಹೂನ, ತಿನ್ಲಾರ್ದವ್ರಿಗೆ ಹೂನ ಅಂದ್ರೆ ದೇವ್ರೇ ಪಾಪ. ನನಗೂ ಅದೇ ಬೇಜಾರಾತಪ್ಪ. ಪಾಪ ನಮ್ಮ ಅತ್ತಿಗೆ ವಿಚಾರ ಗೊತ್ತಿಲ್ಲ. 1 ತಿಂಗಳು 2 ತಿಂಗಳು ಆಗಕ್ಕೆ ಬಂತು. ನಡ ನೋವು ಸುಸ್ತು. ಆಮೇಲೆ ಯಾಕೆ ಒಂಥರ ಸಮಾಧಾನ ಆಗೋಲ್ತು.
ಮೈಯಾಗ ಭಾಳ ಒಂಥರ ತ್ರಾಸ ಆಗತೈತಿ ಅಂತಿದ್ಲ ಅತ್ತಿಯರ. ವಯಸ್ಸಾಗೈತಲ್ಲ ಅದಕ್ಕೆ ಹಿಂಗಾಕತ್ತೆ ಅಂತೇಳಿ ನಾವು ಯಾರು ತಲೆ ಕೆಡಿಸ್ಕೊಲಿಲ್ಲ ಪಾಪ. ಈಗ ನಿನ್ನೆಯಾದ್ರೂ ನಾನೇ ಜುಲುಮಿಂದ ಹೋಗ್ರಿ ದವಾಖಾನಿಗೆ ಅಂದಿದ್ದೆ, ಅದಕ್ಕೆ ಹೋಗಿ ಬಂದ್ರಿ ಇವತ್ತು. ಹಿಂಗಾಕತ್ತೆ ಅಂತ ಯಾರಿಗೆ ಗೊತ್ತಿತ್ತು. ಛೇ ಅಕ್ಕ, ಅಮ್ಮನ ಮುಂದೆ ಏನು ಹೇಳಕ್ಕೋಬೇಡ್ರಿ. ಇರೋ ಅಷ್ಟು ದಿನ ಸ್ವಲ್ಪ ನಕ್ಕೊಂತ ಖುಷಿಯಾಗಿದ್ದು ಇದಾಗ್ಬಳ್ಳಕ್ಕ. ಏನು ಸುಮ್ಮನೆ ನೀವು ಹೇಳಿದ್ರಿ ಅಂದ್ರೆ ಬೇಜಾರು ಮಾಡ್ಕೋತಾಳ. ಇಲ್ಲಪ್ಪ, ಯಾರು ಹೇಳಲ್ಲ. ಏನಾತ ಬಸವ, ಏನ್ ವಿಚಾರ ಮಾಡಿದಿ? ಎಂದ್ ಹೋಗಿರಿ? ಅತ್ತಿಯವ್ರ, ನಾನು ಹೋಗುದಿಲ್ಲ, ಅವರು ಹೋಗುದಿಲ್ಲ. ನಾವಿಬ್ರು ಮನೆ ಬಿಟ್ಟು ಹೋಗ್ಬೇಕಂತ ಮಾಡಿವಿ. ಮನೆ ಬಿಟ್ಟು ಯಾಕ? ಯವ್ವ, ನೀ ಬಲವಂತವಾಗಿ ದುಡಿಯಾಕ ಮತ್ತೆ ದೇಶ ಬಿಟ್ಟು ದೇಶಕ್ಕೆ ಕಳ್ಸಾಕತ್ರಿ ಇನ್ನೇನ್ ಮಾಡ್ಬೇಕ? ನಮಗ್ ಇಷ್ಟ ಇಲ್ಲವಾ ಹೋಗಕ್ಕ. ಹೋಗಿ ಬರ್ರಿಲ್ಲ, ಹಂಗ ಮಾಡ್ಬೇಡ್ರಲ್ಲ. ರೊಕ್ಕ ಈಡಾಗಿ ದುಡಿತೀರಿ. ನನಗ್ ಹೋಗಾಕ್ ಶಕ್ತಿ ಇದ್ದಿದ್ರ, ಹೋಗಾಕ್ ಗೊತ್ತಿದ್ರ ನಾನು ಹೋಗ್ತಿದ್ದೆ. ಬಡಗುಡ್ರೆ ನಿಮಗೆ ಯಾಕೆ ಹೇಳ್ತಿದ್ದೆ? ಯವ್ವಾ ದೇವ್ರೇ, ಇಲ್ಲೋಡ್ಲಾ ನನ್ನ ಆಸೆ ಕನಸು ಹಡತಾ ಇದ್ ಒಂದರ ಆಸೆ ಈಡೇರ್ಸ. ನಿನ್ನ ಊರ್ ಹಲ್ಕಟ್ ಬಾಡ್ಯಾ. ಬ್ಯಾಡ ಅಂತ ಬಡ್ಕೊಂಡೆ ಈ ನಾಯಿ ಕಟ್ಕೊಂಡ್ ಬಂದಿ. ₹1 ವರದಕ್ಷಿಣೆ ಎಲ್ಲ ಹೇಳ್ದಂತ ಸೊಸಿ ಅಲ್ಲ. ಊರಿಂದ ಊರಿಗೆ ಬೀಗ್ತಾರಿದ್ರೆ ಎಷ್ಟು ಚಂದ ಅಡಿಗೆ ಮಾಡ್ಕೊಂಡ್ ಬರ್ತಿದ್ರು. ಈಗ ನೋಡಿ ಇಲ್ಲಿದಿಲ್ಲೇ 20 ಸಲ ಹೋಗ್ತಾಳ, 20 ಸಲ ಬರ್ತಾಳ. ಒಂದ್ ರೊಟ್ಟಿಲ್ಲ ಪದ್ರನ್ಯಾಗ ಒಂದ್ ರೊಟ್ಟಿಲ್ದ ಅಡ್ಯಾಡ್ತಾಳ. ಇಲ್ಲೋಳ, ಊರಾಗ ಎಷ್ಟು ಮಂದಿ ಬಿಡಾಡಿ ಅದಾರಲ್ಲ, ಎಲ್ಲಾರಿದ್ರಿಗೆ ಮೈ ತುಂಬಾ ಬಂಗಾರ ಹಾಕೊಂಡು ಏನ ಜುಮ್ಮಂತ ರೇಷ್ಮೆ ಸೀರೆ ಹಾಕೊಂಡು ಅಡ್ಯಾಡ್ಬೇಕಂತ ನನಗೆ ಆಸೆ. ನಿಮ್ಮ ಅಪ್ಪನ ರೊಕ್ಕದಾಗ ಅಷ್ಟು ಬಂಗಾರ ಬರ್ತಾವ ಇಲ್ಲ ನನಗೆ ಗೊತ್ತಿಲ್ಲ. ಆಮೇಲೆ ಆ ಬಂಗಾರ ತಗೊಂಡ್ ಕೂತ್ಬಿಟ್ರೆ ಮಕ್ಳು ಮರಿ ಓದ್ಸೋದೆ ಹಂಗ. ಅದಕ್ಕೆ ನಿನ್ನ ರೊಕ್ಕದಾಗೆಲ್ಲ ಜಗ್ಗಷ್ಟು ಬಂಗಾರ ತಗೊಂಡು ಹುಡುಗರಿಗೆ ಮಸ್ತ್ ಏನ್ ಬೇಕದನ್ನ ಓದ್ಸಾಕೆಲ್ಲ ಇದು ಮಾಡಿ ಏನ ಈಗ ಮನೆ ಮುಂದೆ ಒಂದು ಕಾರ್ ಐತಿ, ಇನ್ನೊಂದು ಕಾರ್ ನಿಲ್ಸ್ಬೋದು. ಮಗನ ನಾನಂತ್ರು ಯವ್ವ ದೇವ್ರೇ ಅಂಬಾರಿ ಒಳಗೆ ಕುಂದ್ರಸ್ಕೊಂಡ್ ಬಂದು ಇಳಿಸ್ಬಿಡ್ಬೇಕು ನನ್ನಂತ್ರು ಅಂತ ಏರ್ಪಾಟ್ ಮಾಡಿಬಿಡ್ತೀನಿ. ಅದಕ್ಕೆ ಮಗನ ಅಡತಾ ಇದೊಂದು ಆಸೆ ಈಡೇರಿಸ್ಲಾ. ನೀ ಏನೇ ಹೇಳಿದ್ರು ಆಗೋದಿಲ್ಲ. ಹೋಗ್ಲಿ ಬಿಡಪ್ಪ, ನಿನಗೆ ಮನಸ್ಸಿಲ್ಲ ಅಂತ ಕಾಣ್ತೈತಿ. ನಾನು ಹಿಂಗೇ ಸತ್ತು ಸುಡ್ಗಾಡ್ ಸೇರಿ ಬಿಡ್ತೀನಿ. ಏನಕ್ಕತ್ತವ ನಿನಗ? ಮತ್ತಿನ್ನೇನ್ಲ, ಯಾಕೋ ಇತ್ತಿತ್ತಾಗ ಎದಿ ಭಾಳ ನೋವಾಕತೈತಿ. ಯಾವಾಗ ಹಾರ್ಟ್ ಅಟ್ಯಾಕ್ ಆಗಿಬಿಡ್ತೈತೆ ಗೊತ್ತಿಲ್ಲ. ಆ ಶಿವಪ್ಪ ನನಗೆ ಹಾರ್ಟನ್ನು ಅಡ್ಡಾದೊಳಗೆ ಹೋಲನ್ನು ಲಾಂಗ್ ಹಿಡಿದು ನನ್ನನ್ನ ಅಟ್ಯಾಕ್ ಮಾಡಕ ನಿಂತಾನ ಶಿವ 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 ಶಿವ. ಹಾರ್ಟ್ ಅಟ್ಯಾಕ್ ಮಾಡಕ ನಿಂತಾನ ಶಿವ ಶಿವ. ಯವ್ವ ಏನ್ ಬಿಡ್ವೆ? ಈಗೇನಪ್ಪ ಓಕೆ ಇಲ್ಲ ಅಷ್ಟೇ ಹೇಳು. ಏನ್ ಮಾಡೋದೀಗ? ಅಲ್ಲ ರೀ, ಮಕ್ಕಳು ಮರಿ ಬಿಟ್ಟು ಅಷ್ಟಷ್ಟು ದಿನ ನಾವು ಹೋಗಕ್ಕಾಕೈತೆ. ಅಲ್ಲ, ಮಕ್ಳು ಮರಿ ಬಿಟ್ಟು ಹೋಗಕ್ಕಾಗಲ್ಲ ಅಂತಂದ್ರ ನಿಜ. ಆದ್ರೆ ಏನ್ ಮಾಡೋದಿಕ್ಕಿಲ್ಲ. ಮೌ ಒಬ್ಬಕ್ಕೆ ಸಣ್ಣ ಹುಡುಗರ ಗತೆ ಆಟ ಕಟ್ಟಿ ಅಂತಾಳ. ಜಗಳ ಅಂದ್ರೆ ಜಗಳ. ಏನ್ ಮಾಡ್ಲಿ ಹೇಳೀಗ? ನಮ್ಮವ್ವ ಅನ್ನೋ ಹಂಗ ಕರೆನ. ನಮ್ಮಪ್ಪ ಅಷ್ಟು ವಯಸ್ಸಾದ್ರು ಹೋಗಿ ದುಡ್ಕೊಂಡು ಬಂದು ಇಷ್ಟು ಮನೆ ಕಟ್ಟಿ ಕಾರ್ ತಗೊಂಡು ಹೋಟೆಲ್ ಇದು ಮಾಡಿ ಇಷ್ಟೆಲ್ಲ ಇದು ಮಾಡ್ತಾ ಇದಾರ. ಇನ್ ನಾನ್ ಯಾಕೆ ಹೋಗ್ಬಾರ್ದು? ನಾನು ದುಡಿದ್ರೆ ಹಂಗಾಗ್ಬೋದಲ್ಲ. ಅಯ್ಯೋ ದೇವ್ರೇ. ಮಗನ ಬಿಡ, ನಿನ್ನ ಆಫೀಸ್ಗೆ ಹೋಗೋದ್ ಬಿಟ್ಟು ಬಿಡ. ನೀನು ಬಂದ್ ನಮ್ಮ ಹೋಟೆಲ್ನಾಗ ಇದಾಗ ಏನ ಹೋಟೆಲ್ ಕೆಲ್ಸದಾಗ ಮಾಡ್ಕೋ. ತರ 6 ಕಾಸು 3 ಕಾಸಿ ಕ್ವಾಣಿ ತುಂಬ ಹಾಸ್ ಅಂತೇಳಿ ಹಂಗ ಆತ್ಕತಿ. ಬ್ಯಾಡ ಮಗನ, ನೀನು ದುಬೈಕ ಹೋಗು ದುಡ್ಯಾಕ. ಅಪ್ಪ ಏನ್ ಮಾಡ್ಲಪ್ಪ? ಏನ್ ಹೇಳಿ ಇದಕ್ ನಾನು ಬ್ಯಾಡ ಅಂತಷ್ಟು ಹೇಳಿದ್ರು ಕೇಳುವಳ್ಳು. ನನ್ನ ಮಕ್ಕಳನ್ನ ಎಲ್ಲಿ ಕಳ್ಸೋದಿಲ್ಲ. ಈಸಾ ತಗೋತೀನಿ. ಈಸಾ ತಗೊಂಡು ಕುಡಿದು ಶೆಟ್ಟದ ಹೋಗ್ತೇನೆ. ಅವ್ವ, ಹೆಣ್ಮಕ್ಳಿಗೆ ಇಷ್ಟ ಹಠ ಚಲೋ ಅಲ್ಲ ನೋಡವ. ಮಗನ್ ಬಿಟ್ಟಿರ್ತೀಯನ್ ಬೇ? ಇಲ್ಲವಾ, ನಾವು ಬೇರೆ ಮನೆ ಮಾಡ್ಕೊಂಡು ಹೋಗ್ತೀವಿ. ಗಂಡ ಹೆಂಡತಿ ನಿಮ್ ಪಾಡಿಗೆ ನೀವಿರ್ರಿ. ನೋಡು ಸಿಕ್ಕಿದ್ದ ಚಾನ್ಸ್ ಅಂತೇಳಿ ಬೇರೆ ಮನೆ ಮಾಡ್ಕೊಂಡು ಹೆಂಗ್ ಹೊಂಟ ಬಾಡೆ. ಮತ್ತಿನ್ನೇನ್ ಹೇಳವ ನಾನ್ ನಿಮ್ಗ? ಸಣ್ಣ ಮಕ್ಳು ವರ್ಷಾನ್ಗಟ್ಲೆ ಬಿಟ್ಟು ಹೋಗಕತೆ. ಅರ್ಥ ಮಾಡ್ಕೋಬಿ. ಹೋಗ್ತೀನಿ. ಯಾವಾಗಂದ್ರೆ ಇನ್ನೊಂದು 3-4 ವರ್ಷ ಬಿಟ್ಟು ಹೋಗ್ತೀನಿ. ಈಗಾಗಲ್ಲ. ಹೋಗೋಗ ಹಂಗೇಳಿ ನಾಟಕ ಮಾಡವ್ ನೀನು. ಇಲ್ಲವಾ, ಹೋಗ್ತೀನಿ, ಗ್ಯಾರಂಟಿ ಹೋಗ್ತೀನಿ. ಆದ್ರೆ ಈಗ ಒಲ್ಲೆ ಬಿಡ್ಲಿ, ಎದಕ್ ಆಡಾಕತಿ? ಆ ಶಂಕರಪ್ಪ ಬರ್ತಾನ, ಒಂದೂವರೆ ಲಕ್ಷ ರೂಪಾಯಿ ತುಂಬ ಇಲ್ಲಿ. ಏನ ಸರ್ಕೊಳ್ಳೆ ಇಲ್ಲ, ನೀ ದುಬೈಗೆ ಹೋಗ್ಬಿಡು. ಸರಿ ಇಲ್ಲ, ನಿಮ್ಗೇನ್ ತಲೆ ಬರಬರ ಐತೆ ಇಲ್ಲ? 1.5 ಲಕ್ಷ ರೂಪಾಯಿ ಅವ್ನ್ ಶಂಕರ ಕೊಡಕ್ ನೀವ್ ತಯಾರಾಗಿರನ? ಶಿವಲಿಂಗ ಯಾಕ ಕೊಡಬೇಡ ಅಂತ ಹೋಗಿ ಹೇಳಿ ಬಂದ ನಾನು. ನೀವು ಕೊಡ್ತೀನಿ ಅಂದ್ರೆ ಏನ್ ಅರ್ತಿದ? ಬಿಡ್ಲಿ, ಏನಾಯ್ತು ಕೊಟ್ರ? ಆಗ್ಬಾರ್ದ ಅಕ್ಕತಿ. ಈಗ ಅದೆಲ್ಲ ಮಾತಬೇಡ. ರೊಕ್ಕ ಪಕ್ಕ ಕೊಡಂಗಿಲ್ಲ ಅಷ್ಟೇ. ನಮ್ಮ ಎದುರಿಗೆ ನಾಟಕ ಮಾಡಕ್ ಕನವಳಿ ಹಾಕೊಳಕತ್ತಾಳ. ಏಯ್ ಎದಕ್ ಮಾತಾಡ್ತಿ? ಖಾನಾವಳಿ ಹಾಕಕತ್ತಿಲ್ಲಂತ. ಸಂಜೆ ಆಗತ್ಲೆ ಬಜ್ಜಿ ಮಿರ್ಚಿ ಗಿರ್ಮಿಟ್ಟಿ ಮಾಡ್ಬೇಕಂತ ತೀರ್ಮಾನ ಮಾಡ್ಯಾರ. ಅದಕ್ಕಂತ. ಓಹೋ ಹಂಗಾರ ಬಜ್ಜಿ ಮಿರ್ಚಿ ಗಿರ್ಮಿಟ್ಟಿನ ಕನವಳಿ ಅಲ್ಲನ? ಅಲ್ಲ, ಖಾನಾವಳಿ ಅಲ್ಲ. ಸುಮ್ನೆ ಏನಾರ ತಿಳ್ಕೊಳ್ಳೋದು, ಏನಾರ ಯಾರ್ದಾರ ಮ್ಯಾಲ ಹೇಳಾಕತ್ತಿ ಬಿಡುದು. ಒಂದೂರಾಗಿದ್ದ ಅಣ್ತಮ್ಗಳ ಗತೆ ಇದೀವಿ. ನಮ್ಮ ಹತ್ರ ಐತಿ ಅಂತ ಪಾಪ ಕೇಳ್ತಾರ. ಇಲ್ಲಂದ್ರೆ ಯಾಕೆ ಕೇಳ್ತಾರ ಹೇಳಿ ನೀನೇ ನೋಡೋಣ. ಮನುಷ್ಯ ರೊಕ್ಕ ಅಲ್ಲ ನಾಳೆ ಸತ್ ಮೇಲೆ ಬರೋದು. ಮನುಷ್ಯ ಬೇಕಕ್ಕನ. ಅದಕ್ಕೆ ಹಂಗ ಮಾಡ್ಬೇಡ. ಏನ್ ಅಲ್ಲಿ ಬ್ಯಾಂಕ್ನಾಗ ಕೊಳಿಯೋದೆ ಪಾಪ 1-6 ತಿಂಗಳ ಮಟ್ಟಿ ಕೊಟ್ರೆ ಬಡ್ಡಿ ಹಾಕೊಡ್ತೀನಿ ಅಂತ ಅದನ್ನ ಬೇಡ ಅಂದ್ರು
2% ಬಡ್ಡಿ ಬರ್ತತಿ ಹೌದಿಲ್ಲ? ಏನ ಬಡ್ಡಿ ಬೇಡ ಅಂತ ಹೇಳಿದ್ರಿ? ಏನಾಗೈತಿ ನಿಮಗ? ಬ್ಯಾಂಕ್ನಾಗ ಇಟ್ರು ಬಡ್ಡಿ ಹಾಕ್ತಾರ ಅದಕ್ಕ. ಅದನ್ನ ಬಿಟ್ಟು ಈ ಬಡಗುಳಿ ಕೊಟ್ಟು ಬಡ್ಡಿ ಇಲ್ದಂಗ ಇಸ್ಕೊತೀರಿ? ತಲಿ ಬರಬರ ಐತೆನ? ಅವೇ ನಿಮ್ಮ ಅವ್ನ ಹೊಟ್ಟೆ ಹುಟ್ಟ್ಯಾನ? ಇವು ಆತು ಮರಯ್ಯ ಆತು. ಈಗೇನು ಬಡ್ಡಿ ಇಸ್ಕೋಬೇಕಾ? ಆಯ್ತು ಇಸ್ಕೊಂತೀನಿ, 2% ಹಾಕೊಡ್ತೇನೆ ಅಂದಿದ್ದ. ಹ್ಞೂ ಅಂತ ಹೇಳ್ತೇನೆ ಆತ. ಬ್ಯಾಂಕ್ನಾಗ ಇಟ್ರು ಹಿಂಗೈತಪ್ಪ, ಹಿಂಗೆ ಕೊಡು ಅಂತ ಕೇಳ್ತೀನಿ. ಕೊಡು, ಹಂಗೆ ಮಾಡ್ಬೇಡ ಮನುಷ್ಯ, ಹಂಗೆ ಮಾಡ್ಬಾರ್ದು, ಕೊಡು. ನನ್ನಂತೆಲ್ಲ ಸುಡ್ಗಾಡ ಕೈಯಾಗಿದ್ದೆಲ್ಲ ತಗೊಂಡಾಗ ಅಲ್ಲೆಲ್ಲ ಹಾಕಿರಿ, ಬ್ಯಾಂಕ್ನಾಗ ಇದ್ದಿದ್ದೆ ತಗಸ್ಬೇಕೀಗ. ಓ ಹೌದನ? ಆಯ್ತು, ಅವ್ನಿಗೆ ಹೇಳ್ತೇನೆ, ನಾಳೆ ಬ್ಯಾಂಕ್ ಕಡೆ ಹೋಗಿ ತೆಗೆಸ್ಕೊಂಡು ಬರ್ತೇನಪ್ಪ, ಈಗಿಲ್ಲ ಅಂತೇಳಿ. ಇತ್ತಾಗ ಮಗನೂ ಶಾಣೆ ಇಲ್ಲ, ಇತ್ತಾಗ ಗಂಡನೂ ಶಾಣೆ ಇಲ್ಲ. ಅಯ್ಯೋ ದೇವ್ರೇ. ಬಸವ ಅಲ್ಲ ಭಾಡ್ಯ ಓಡೆ ಹೋಗ್ಯಾನ ನೋಡ್ ಒಳಗ. ಓಂ ಶ್ರೀ ರುಂಡ ಮಾಲಿನಿ ಜ್ಯೋತಿಷ್ಯ ದರ್ಪಣ. ಭಾರತದ ಪ್ರಮುಖ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಶ್ರೀ ವಿಕ್ರಾಂತ್ ಭಟ್. ಪ್ರೀತಿ ಪ್ರೇಮ ವಿಚಾರ, ಸ್ತ್ರೀ ಪುರುಷ ವಶೀಕರಣ, ಮದುವೆ ಭಾಗ್ಯ, ಸಂತಾನ ಭಾಗ್ಯ, ವಿದ್ಯೆ ಉದ್ಯೋಗ, ಸಾಲಬಾಧೆ, ಅತ್ತೆ ಸೊಸೆ ಕಲಹ, ದಾಂಪತ್ಯ ಕಿರಿಕಿರಿ, ಇನ್ನು ನಿಮ್ಮ ಯಾವುದೇ ನಿಗೂಢ ಹಾಗೂ ಗುಪ್ತ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. ಹಿಂದೆ ಸಂಪರ್ಕಿಸಿ 9986696053.